ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸವ. ದೇಶ ತುಂಬೆಲ್ಲ ರಾಜಕೀಯ ಭೂಕಂಪಗಳಾಗ್ತಾ ಇದ್ದಾವೆ. ಪ್ರತಿಯೊಂದು ರಾಜ್ಯವು, ಅದರಲ್ಲೂ ಬಿಹಾರದಲ್ಲಿ ಈ ನಿತೀಶ್ ಕುಮಾರ್ ಅವರು, ಅದೇ ಕಾಲಕ್ಕೆ RJDಯ ಲಾಲೂ ಪ್ರಸಾದ್ ಯಾದವ್ ಅವ್ರ ಮಗ ತೇಜಸ್ವಿ ಅವರು, ಅವರಿಬ್ಬರು ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಜಿದ್ದಿಗೆ ಬಿದ್ದಿದ್ದಾರೆ. ಅಲ್ಲಿ BJP ಹೇಗಾದರೂ ಮಾಡಿ ವಿರೋಧಿಗಳನ್ನ ಹಣಿಬೇಕಾಗಿತ್ತು. ಆ ಕೆಲಸ ಸುಸ್ಥಿರವಾಗಿ ಮಾಡ್ಯದ. ಹಾಗೆ ಕರ್ನಾಟಕದಲ್ಲೂ ನೋಡೋದು ವ್ಯವಹಾರಗಳು. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿರ್ಬೋದು ನೀವು. ಈಗ ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದು, ರಾಜನಾಥ್ ಸಿಂಗ್ ಅವ್ರಿಗೆ ಭೇಟಿಯಾಗಿದ್ದು, ಇನ್ನುಳಿದರ BJPಯ ನಾಯಕರೊಂದಿಗೆ ಭೇಟಿಯಾಗಿದ್ದು, ಇದು ನಮ್ಮ ಕೆಲಸ ಹೋಗಿರ್ಬೋದು ಆ ಮತ್ತು ಬೇರೆ. ಆದರೆ ಈ ಸಂದರ್ಭದಲ್ಲಿ ಹೇಳುವಂಥ ಅವಶ್ಯಕತೆ ಇತ್ತಾ ಅಂತ ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ, ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರಿಗೆ ಸತೀಶ್ ಅವ್ರ ಮೇಲೆ ಭಾಳ ಭರವಸೆ. ಅವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಅಥವಾ ಒಂದು DKಶಿ ಅವ್ರು ಹಣಿಯೋ ಸಲುವಾಗಿ ಒಂದು ಕಾರ್ಡ್ ಇಟ್ಕೊಂಡು ಹೊಂಟಂಥವ್ರು. DCM ಅಂದರೆ ಡೆಪ್ಯೂಟಿ CM ಪೋಸ್ಟ್ ಮೇಲೆ ಕನೆಕ್ಟ್ ಅವರು. ಅದ್ರ ಸಲುವಾಗಿ ಏನೇನೋ ಕಸರತ್ತು ಯಾರು ನಡೆಸಿದಾರೆ. ಆದರೆ ಹೆಂಗೋ ಮಾಡಿ DKಶಿ ಅವರ ತಡ್ಕೋತ ಬಂದಿದ್ದಾರೆ. ಈಗೇನೋ ಅದು ಸ್ವಲ್ಪ ದೀರ್ಘಕ್ಕೆ ಹೋಗೋಂಗೆ ಕಾರಣಕ್ಕಂತದೆ. ಅದರಲ್ಲೂ ಅವ್ರು ಸ್ವತಃ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಮತ್ತು ಇನ್ನೊಬ್ಬರು ಬಾಲಚಂದ್ರ ಜಾರಕಿಹೊಳಿ ಅವರು BJPಯಲ್ಲಿದ್ದಾರೆ. ಇವರೆಲ್ಲ ನಾಯಕರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಇವರೇನು ಏನಾದರೂ BJPಗೆ ಜಿಗಿದು ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಮತ್ತು ವಿಶೇಷವಾಗಿ BJP ಪರ ಇದ್ದಂಥ ಸುದ್ದಿಗಳಿದ್ರೆ ನಮ್ಮ ಗೋಧಿ ಮೀಡಿಯಾ ಅಂತ ಇನ್ನೂ ಜೋರ್ದಾರಾಗಿ ಅದರ ಪ್ರಚಾರವು ಅಪಪ್ರಚಾರ ಮಾಡ್ತಾ ಇರ್ತದೆ. ಈಗ ಸತೀಶ್ ಅವರು BJP ಹೋಗ್ಬೋದೇನೋ ಅನ್ನುವಂತಹ ಒಂದು ಏನು ಈ ಧ್ವನಿ ಎದ್ದದ, ಇದನ್ನು ಕೇಳಿ ಮತ್ತು ಮೀಡಿಯಾಗಳು ಹೇಳ್ಬೋದಿಲ್ಲ ಅಂತಲ್ಲ, ವಿಶ್ಲೇಷಣೆ ಮಾಡ್ಬೋದು. ಅದು ನಿಜವಾಗಿಯೂ ಸತೀಶ್ ಅವ್ರು ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ವಿಶೇಷವಾಗಿ ಅವ್ರನ್ನ ಒಂದು ತತ್ವಕ್ಕೆ, ಸಿದ್ಧಾಂತಕ್ಕೆ, ಅಂಬೇಡ್ಕರ್ ವಾದಕ್ಕೆ ಬದ್ದಿದ್ದಂಥವ್ರು ಅನ್ನೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಅನೇಕ ಕಾರ್ಯಕ್ರಮಗಳು ಮಾಡೋದನ್ನು ನಾವು ನೋಡಿದ್ದೀವಿ. ಉಳಿದವ್ರು ಹಾಗೆ